ತರಕಾರಿ ವ್ಯಾಪಾರವನ್ನು ಮಾಡಿಕೊಂಡು ತುತ್ತಿನ ಚೀಲವನ್ನು ತುಂಬಿಸ್ಕೊಳ್ತಾ ಇದ್ದಂಥವರು ತಮ್ಮೂರಿನಿಂದ ಹಣ್ಣು ತರಕಾರಿ ತುಂಬಿಕೊಂಡು ಬೇರೆ ಊರಿಗೆ ವ್ಯಾಪಾರಕ್ಕೆ ಅಂತೇಳಿ ಹೊರಟಿದ್ರು. ಆದರೆ ರಸ್ತೆ ತಿರುವಿನಲ್ಲಿ ಅವಿತು ಕುಳಿತಿದ್ದಂತಹ ಜವರಾಯ 10 ಮಂದಿಯ ಪ್ರಾಣ ತೆಗೆದಿದ್ದಾನೆ. 19 ಜನರನ್ನು ನರಳಾಡುವಂತೆ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಅವರ ಕುಟುಂಬಗಳು ಕೂಡ ಬೀದಿಗೆ ಬಿದ್ದಿವೆ. ಈ ಘಟನೆಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಂತಾಪ ಸೂಚಿಸಿದ್ದಲ್ಲದೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮಧ್ಯರಾತ್ರಿ 3 ಗಂಟೆ ಹೊತ್ತಿಗೆ ಜವರಾಯನ ಅಟ್ಟಹಾಸ. ಕರ್ವಿಂಗ್ನಲ್ಲಿ ಪಲ್ಟಿ, ಮಲಗಿದ್ದವರು ಮಸಣಕ್ಕೆ. 30 ಮಂದಿ ಸಿಕ್ಕೊಂಡಿದ್ದಾರಂತ ಹೇಳಿದ್ರು ನಮ್ಗೆ ಬೆಳಗ್ಗೆ. ಬೇರೆ ಗಾಡಿಯವನು ಬಂದು ಡಿಕ್ಕಿ ಕೊಟ್ಟು ಹೋದ. 10 ಸಾವು, ಒಬ್ಬೊಬ್ಬರದ್ದು 100 ನೋವು. ಸಾವು ಅನ್ನೋದು ಎಷ್ಟೊಂದು ಘನಘೋರ ನೋಡಿ. ಇಲ್ಲಿ ಯಾರ್ದು ತಪ್ಪಿಲ್ಲ, ಯಾರೊಬ್ಬರು ಇನ್ನೊಬ್ಬರಿಗೆ ಮೋಸ ಮಾಡಿಲ್ಲ, ಸಾಯ್ಬೇಕು ಅಂತ ಹೊರಟವರು ಅಲ್ಲ. ಆದ್ರೆ ಭಗವಂತನ ಮೋಸದಾಟಕ್ಕೆ 10 ಮಂದಿ ಹೆಣವಾಗಿ ಹೋಗಿದ್ದಾರೆ. ಮಧ್ಯರಾತ್ರಿ 3 ಗಂಟೆ ಹೊತ್ತಿಗೆ ಗಾಢ ನಿದ್ರೆಗೆ ಹೋದವರು ಮಲಗಿದ್ದಲ್ಲದೆ ಚಿರನಿದ್ರೆಗೆ ಜಾರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರ ಗ್ರಾಮದ ಬಳಿ ಜವರಾಯ ಅಕ್ಷರಶಃ ಅಟ್ಟಹಾಸ ಮೆರೆದಿದ್ದಾನೆ. ರಸ್ತೆ ತಿರುವಿನಲ್ಲಿ ಹೊಂಚು ಹಾಕಿ ಕೂತಿದ್ದ ಯಮಕಿಂಕರರು ಸಣ್ಣದೊಂದು ಸುಳಿವನ್ನು ಕೊಡದೆ 10 ಜನರ ಪ್ರಾಣ ಪಕ್ಷಿಯನ್ನೇ ಕಿತ್ಕೊಂಡು ಹೋಗಿದ್ದಾರೆ. ಚಾಲಕನಿಗೆ ನಿದ್ದೆ ಶುರುವಾಗಿತ್ತು ಅಥವಾ 10 ಜನರ ಗ್ರಹಚಾರವೇ ಕೆಟ್ಟಿತ್ತೋ ಗೊತ್ತಿಲ್ಲ. ರಸ್ತೆ ತಿರುವಿನಲ್ಲಿ ಲಾರಿ ಪಲ್ಟಿ ಹೊಡೆಯುತ್ತಿದ್ದಂತೆ ವ್ಯಾಪಾರಕ್ಕೆ ಅಂತ ಹೊರಟವರು ರಸ್ತೆ ಮಧ್ಯೆಯೇ ಹಾದಿ ಬೀದಿ ಹೆಣವಾಗಿದ್ದಾರೆ. ವ್ಯಾಪಾರಕ್ಕೆ ಹೊರಟವರು ಸೇರಿದ್ದು ಮಸಣ. ಹಾವೇರಿ ಜಿಲ್ಲೆಯ ಸಮಣೂರಿನ 29 ಮಂದಿ ಲಾರಿಗೆ ಹಣ್ಣು ತರಕಾರಿ ತುಂಬಿಕೊಂಡು ವ್ಯಾಪಾರಕ್ಕೆ ಅಂತ ಹೊರಟಿದ್ರು. ಡ್ರೈವರ್ ಜೊತೆ 4-5 ಜನರಿದ್ರೆ ಉಳಿದವರೆಲ್ಲ ಹಿಂದೆ ಲಾರಿಯಲ್ಲದೆ ಮಲಗಿದ್ರು. ಬೆಳಗ್ಗೆ 5-6 ಗಂಟೆ ಆಗ್ತಿದ್ದಂತೆ ಮಾರ್ಕೆಟ್ ತಲುಪ್ತಿದ್ರು. ಅಷ್ಟೊತ್ತಿಗಾಗಲೇ ಗುಳ್ಳಾಪುರದ ಹೆದ್ದಾರಿ ಬಳಿ ಲಾರಿ ಕಂಟ್ರೋಲ್ ತಪ್ಪಿದೆ. ಒಂದೇ ಕ್ಷಣದಲ್ಲಿ ಲಾರಿ ಮಗುಚಿ ಬೀಳ್ತಿದ್ದಂತೆ ಮಲಗಿದ್ದವರು ಮಲಗಿದ್ದಲ್ಲೇ ಪ್ರಾಣ ಬಿಟ್ಟಿದ್ರು, ಕುಂತವರು ಕುಂತಲ್ಲೇ ಜೀವ ಬಿಟ್ಟಿದ್ರು. ಒಂದಿಷ್ಟು ಮಂದಿ ಲಾರಿಯಿಂದ ಸಿಡಿದು ಬಿದ್ದಿದ್ರಿಂದ ಜವರಾಯನ ಕಪಿಮುಷ್ಟಿಯಿಂದ ಗ್ರೇಟ್ ಬಚಾವಾಗಿದ್ದಾರೆ. ಗೊತ್ತಿಲ್ಲ, ನಾ ಮುಂದೆ ಕುಂತಿದ್ದೆ, ಹೆಂಗಾಗಿದೆ ನನ್ಗೆ ಗೊತ್ತಿಲ್ಲ. ಅದು ಬೇರೆ ಗಾಡಿಯವನು ಬಂದು ಡಿಕ್ಕಿ ಕೊಟ್ಟು ಹೋದ. ನನಗೆ ಗೊತ್ತಾಗ್ಲಿಲ್ಲ ಅದು. ನಾವು ಕುಮಟಾ ಸಂತಿ ಮಾಡೋದು ಅಲ್ಲಿಂದ ನಾವು, ಮತ್ತೆ ಅಲ್ಲಿದ್ದು ಮಾಡೋದಲ್ಲ, ಅಲ್ಲಿದ್ದು ಮಾಡ್ತೀವಿ. ಮಾರ್ಕೆಟ್ ಕುಮಟಾ, ಗೋಕರ್ಣ, ಹೊನ್ನಾವರ, ಕಾರವಾರ. ಲಾರಿ ಪಲ್ಟಿ ಹೊಡೆಯುತ್ತಿದ್ದಂತೆ ಹಲವರು ಅಲ್ಲೇ ಅಪ್ಪಚ್ಚಿಯಾಗಿದ್ದಾರೆ. ರಸ್ತೆ ಪಕ್ಕದಲ್ಲೇ ದುರಂತ ಸಂಭವಿಸಿದ್ರಿಂದ ಕೂಡಲೇ ಕಾರ್ಯಾಚರಣೆ ಶುರುವಾಗಿತ್ತು. ಆದ್ರೆ ಲಾರಿ ಮೇಲೆತ್ತೋದ್ರೊಳಗೆ 10 ಮಂದಿ ಪ್ರಾಣ ಬಿಟ್ಟಾಗಿತ್ತು. 19 ಮಂದಿ ಸಾವಿನ ದವಡೆಯಿಂದ ಪಾರಾಗಿದ್ದು, ಗಂಭೀರವಾಗಿ ಗಾಯಗೊಂಡಿರೋ 7 ವ್ಯಾಪಾರಸ್ಥರನ್ನ ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲಿಸಿದ್ದಾರೆ. ಉಳಿದ ಗಾಯಾಳುಗಳನ್ನ ಯಲ್ಲಾಪುರ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಶಿಗ್ಗಾವಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಓಡೋಡಿ ಬಂದಿದ್ದಾರೆ. ಮೃತರ ಕುಟುಂಬಕ್ಕೆ ಧೈರ್ಯ ಹೇಳೋ ಕೆಲಸ ಮಾಡಿದ್ದಾರೆ. ಆಕ್ಸಿಡೆಂಟ್ ಅಲ್ಲಿ ನೋಡಿದ್ದಾರೆ, ಅದಿಷ್ಟು ದೊಡ್ಡ ಪ್ರಮಾಣದ 10 ಜನ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದನ್ನು ನಾವು ಫಸ್ಟ್ ಟೈಮ್ ನೋಡಿದ್ವಿ. ತುಂಬಾ ಬಡವರು, ಪಠಾಣ್ ನಾವು ನಿರಂತರ ಸಂಪರ್ಕದಲ್ಲಿದ್ವಿ. ಒಟ್ಟಾರೆ ಈ ಘಟನೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ಸುತ್ತಮುತ್ತಲ ಎಲ್ಲಾ ಪೊಲೀಸರು ಕರೆಸಿ ಅದನ್ನ ಕಿರೇನಿಂದ ಗಾಡಿ ಎಬ್ಬಿಸಿ ಇನ್ನೊಂದು 8-10 ಮಂದಿ ಪ್ರಾಣವನ್ನು ಉಳಿಸುವಂತ ಕೆಲಸ ಮಾಡಿದ್ದಾರೆ. ನಾನು ಮತ್ತೆ ಮಾನ್ಯ ಶಾಸಕರು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಇವತ್ತೇ ವಿಪತ್ತು ನಿಧಿಯಿಂದ 3 ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತಾ ಇದ್ದೇವೆ. ತುಂಬು ಗರ್ಭಿಣಿಗೆ ಗಂಡನ ಸಾವಿನ ಆಮಂತ್ರಣ.
ಅಪಘಾತದಲ್ಲಿ ಮೃತಪಟ್ಟ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆ ಇದೆ. 25 ವರ್ಷದ ಅಲ್ಫಾಸ್ ಜಾಫರ್ ಪತ್ನಿ ತುಂಬು ಗರ್ಭಿಣಿ. ನಾಳೆ ಅಥವಾ ನಾಡಿದ್ದು ಡೆಲಿವರಿ ಆಗತ್ತೆ ಅಂತ ವೈದ್ಯರು ಡೇಟ್ ಕೊಟ್ಟಿದ್ರಂತೆ. ಹೀಗಾಗಿ ಆದಷ್ಟು ಬೇಗ ಹೋಗಿ ಬರ್ತೀನಿ ಅಂತ ಹೋಗಿದ್ದ ಅಲ್ಫಾಸ್ ಈಗ ಹೆಣವಾಗಿ ಮನೆಗೆ ಬಂದಿದ್ದಾನೆ. ಮಗುವಿನ ಮುಖ ನೋಡೋದಕ್ಕೂ ಮೊದಲೇ ಅಪ್ಪನ ಪ್ರಾಣ ಪಕ್ಷಿಯನ್ನೇ ಆ ವಿಧಿ ಕಿತ್ಕೊಂಡು ಹೋಗಿದೆ. ಹೀಗಾಗಿ ಗರ್ಭಿಣಿಯ ಗೋಳಾಟ ನೋಡತೀರದಂತಾಗಿದೆ. ಅವ್ರು ಇದು ತರಕಾರಿ ವ್ಯಾಪಾರ ಮಾಡೋದು. ಅವರು ಅದು ಬಿಟ್ಟು ಏನು ಯಾವ್ದು ಇದು ಇಲ್ಲ. ಇದರ ಮೇಲೆ ಡಿಪೆಂಡ್. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಇದು ಅವ್ರ ಜೊತೆ ಇದಾರಲ್ಲ ಎಲ್ಲ ಅವರು ಮೃತು ಇದು ಪಡ್ಕೊಂಡಾರಲ್ಲ. ಅವ್ರು 10 ಮಂದಿ ತರಕಾರಿನ ಇದು ವ್ಯಾಪಾರ ಮಾಡೋದು. ಇದರ ಮೇಲೆ ಅವ್ರ ಜೀವನ ನಡೆಸೋದು. 4 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಅಸ್ಲಾಂ ಬೆಣ್ಣಿ. 24 ವರ್ಷದ ಅಸ್ಲಾಂ ಬೆಣ್ಣಿ ಅನ್ನೋ ಯುವಕ 4 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ. ಹೀಗಾಗಿ ಮಕ್ಕಳಿಲ್ಲ, ಮರಿ ಇಲ್ಲ. ಈಗ ತಾನೇ ಸಂಸಾರ ಕಟ್ಕೊಂಡವರು ನೆಮ್ಮದಿಯ ಸಂಸಾರ ಶುರು ಮಾಡಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಆ ಭಗವಂತನ ವಕ್ರ ದೃಷ್ಟಿ ಇವರ ಮೇಲೆ ಬಿದ್ದಿದೆ. ಗಂಡ ನಾಳೆ ಬರ್ತಾರೆ ಅಂತ ಹಾದಿ ಕಾಯ್ತಿದ್ದ ಪತ್ನಿ ಶೋಕ ಸಾಗರದಲ್ಲಿ ಮುಳುಗೇಳ್ತಿದ್ದಾಳೆ. ಸತ್ತೋರೆಲ್ಲರೂ ಒಂದೇ ಊರಿನವರು. ಹೀಗಾಗಿ ಒಟ್ಟಿಗೆ ಮೃತದೇಹಗಳು ಬರ್ತಿದ್ದಂತೆ ಇಡೀ ಊರೇ ಕಣ್ಣೀರಿಟ್ಟಿದೆ. ಇವರು ನಮ್ಮವರ ಅಂತ ಹೆತ್ತವರು ಮೃತದೇಹಗಳನ್ನ ಹುಡುಕಾಡೋ ದೃಶ್ಯ ಕಲ್ಲು ಮನಸ್ಸಿನವರಿಗೂ ಕಣ್ಣೀರು ತರಿಸುವಂತಿತ್ತು. ಕೊನೆಗೆ ಮೃತದೇಹಗಳನ್ನೆಲ್ಲ ಒಟ್ಟಿಗೆ ಇಟ್ಟು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಕುಟುಂಬಸ್ಥರು ಅಂತ್ಯಕ್ರಿಯೆ ನೆರವೇರಿಸಿದ್ರು. ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಿಸಿದ ಸರ್ಕಾರ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮೃತರ ನೆರವಿಗೆ ಧಾವಿಸಿದೆ. ರಾಜ್ಯ ಸರ್ಕಾರ 3 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರ 2 ಲಕ್ಷ ಪರಿಹಾರ ನೀಡೋದಾಗಿ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಒಟ್ನಲ್ಲಿ ತುತ್ತಿನ ಚೀಲ ತುಂಬಿಸಿಕೊಳ್ಳೋದಕ್ಕೆ ಹೊರಟವರು ದುರಂತ ಅಂತ್ಯ ಕಂಡಿದ್ದು ಮಾತ್ರ ಘನಘೋರ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.